ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಮುಂಬೈ ಸ್ಟೈಲ್ನ್ಯಾಗ ಎಗ್ ಬುರ್ಜ್ ಮಾಡೋದು ಹೆಂಗಂತ ನೋಡುನು ಬರ್ರಿ. 1 ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, 1 ಕ್ಯಾಪ್ಸಿಕಮ್ಮು, 2 ಈರುಳ್ಳಿ, 3 ಎಗ್. ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೈತಿ. ಟೊಮೆಟೊನು ಕಟ್ ಮಾಡಿಟ್ಟೈತಿ ಸಣ್ಣದಾಗಿ. ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟೈತಿ. ಧನಿಯಾ ಪೌಡರು ಮತ್ತು ಪಾವ್ ಭಾಜಿ ಪೌಡರ್, ಹಸಿಮೆಣಸಿನಕಾಯಿ, ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು. ಒಂದು 3 ಎಗ್ ತೊಗೊಂಡೈತಿ. ಈಗ ಎಗ್ಗನ್ನ ಎಲ್ಲನೂ ಒಡೆದು ಒಂದು ಬೌಲಿಗೆ ಹಾಕ್ತೈತಿ. ಮೂರು ಎಗ್ಗನ್ನ ಒಡೆದು ಹಾಕೈತಿ. ಈಗ ಅದನ್ನು ಒಂದು ಫೋರ್ಕ್ ತಗೊಂಡು ಮಿಕ್ಸ್ ಮಾಡ್ಕೋತೈತಿ. ಹಿಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಒಂದು ಬಾಳಿಗೆ ಇಡ್ರಿ ಸ್ಟವ್ ಹಚ್ಚಿ ಎಣ್ಣೆ ಹಾಕ್ರಿ. ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ರಿ. ಎಣ್ಣೆ ಒಳಗನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚಂದಾಗ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ತೈತಿ. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕ್ತೈತಿ. ಎಲ್ಲನೂ ಚಂದಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋರಿ. ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೈತಿ. ಎಲ್ಲ ಚಂದಾಗ ಮಿಕ್ಸ್ ಮಾಡಿರಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನ ಹಾಕ್ತೈತಿ. ಟೊಮೆಟೊನು ಮಿಕ್ಸ್ ಮಾಡಿರಿ. ಎಣ್ಣೆ ಒಳಗನ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪೌಡರ್ ಮತ್ತು ಪಾವ್ ಭಾಜಿ ಮಸಾಲ, ಉಪ್ಪು ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿರಿ. 2ರಿಂದ 5 ನಿಮಿಷದಷ್ಟು ಬೇಯಿಸ್ಕೋಬೇಕು. ಸಣ್ಣ ಉರಿ ಒಳಗನ ಬೇಯಿಸ್ಕೋಬೇಕು. ಆಮೇಲೆ ಎಗ್ ಒಡೆದು ಹಾಕಿದ್ವಲ್ಲ ಅವನ್ನ ಹಾಕ್ತೈತಿ. ಹಾಕಿ ಹಂಗೆ ಮಿಕ್ಸ್ ಮಾಡಬೇಕು. ಗಟ್ಟಿ ಆಗಿಬಿಡ್ತೈತಿ ಅದು, ಅದಕ್ಕೆ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಒಂದು 5 ನಿಮಿಷ ಬೇಯಿಸ್ರಿ. ಹಿಂಗೆ ಮಿಕ್ಸ್ ಮಾಡ್ಕೋತಾನೆ ಬೇಯಿಸ್ಕೋಬೇಕು. ಮುಂಬೈ ಸ್ಟೈಲ್ನ್ಯಾಗ ಎಗ್ ಬುರ್ಜ್ ಮಾಡೋದು ಹೆಂಗಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ.